ನಮಸ್ಕಾರ. ಇವತ್ತಿನ ದಿನ NMMS ಪರೀಕ್ಷೆಯ 2024 ಮತ್ತು 25ನೇ ಸಾಲಿನ ಒಂದು ಪರೀಕ್ಷೆಯಲ್ಲಿ ಕೇಳಲಾದ ಗಣಿತ ಮ್ಯಾಥಮೆಟಿಕ್ಸ್ ಒಂದು 20 ಅಂಕದ ಒಂದು ಪ್ರಶ್ನೆ ಪತ್ರಿಕೆಯನ್ನ ನಾವು ಈಗ ಡಿಸ್ಕಷನ್ ಮಾಡೋಣ. 20 ಅಂಕದ ಪ್ರಶ್ನೆ ಒಂದೇದ್ದು, ಇದು 71ನೇ ಪ್ರಶ್ನೆಯಿಂದ ಪ್ರಾರಂಭ ಆಕತಿ. ಆ 71ನೇ ಪ್ರಶ್ನೆ ಏನೈತಪ್ಪ ಅಂದ್ರ, ಕೆಳಗಿನವುಗಳಲ್ಲಿ ಆವೃತ್ತವಲ್ಲದ ಅಂದ್ರ ಒಂದು ಆವೃತ್ತ ಆಗಲ್ಲ ಸರಳ ವಕ್ರರೇಖೆ ಯಾವುದು ಅಂತ ಕೇಳ್ಯಾರ. ಒಟ್ಟ ಆವೃತ್ತ ಆಗ್ಲಾರ್ದು ಇದು ಆವೃತ್ತ ಆಗೈತಿ, ಇದು ಆಗೈತಿ, ಇದು ಆಗೈತಿ, ಇವಷ್ಟು ಆಗ್ಯಾವ. ಆವೃತ್ತವಲ್ಲದ ಅಂದ್ರ ಆಪ್ಷನ್ ಎ ಎಲ್ ಅನ್ನುವಂಥದ್ದು ಒಂದನೇ ಪ್ರಶ್ನೆ ಉತ್ತರ. ಇನ್ನ ಎರಡನೇದು 72ನೇ ಪ್ರಶ್ನೆ, ಈ ಕೆಳಗಿನಲ್ಲಿ ಸರಿಯಾದದ್ದು ಯಾವ್ದಂತ ಕೇಳ್ಯಾರು. ಸರಿಯಾದದ್ದು ಯಾವ್ದಪ್ಪ ಅಂದ್ರೆ ನೇರವಾಗಿ ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಭಾಗಲಬ್ಧ ಸಂಖ್ಯೆಯಾಗಿರುತ್ತದೆ. ಸ್ವಾಭಾವಿಕ ಸಂಖ್ಯೆ ಯಾವುವು? ಸ್ವಾಭಾವಿಕ ಸಂಖ್ಯೆಗಳು ಯಾವ್ಯಾವು? ಸರಿಯಾದ ಹೇಳಿಕೆ ಕೇಳ್ಯಾರು. ಸ್ವಾಭಾವಿಕ ಸಂಖ್ಯೆಗಳು ಯಾವ? 1, 2, 3, 4, 5, 6 ಸೊ ಇವೆಲ್ಲ ಸ್ವಾಭಾವಿಕ ಸಂಖ್ಯೆಗಳು. ಇನ್ನು ಭಾಗಲಬ್ಧ ಸಂಖ್ಯೆಗಳು ಯಾವುದು? ಪಿ ಭಾಗಾಕಾರ ಕ್ಯೂ ರೂಪ ಯಾವ ಸಂಖ್ಯೆಗಳು ಬರ್ತೀವಲ್ಲ ಆ ಎಲ್ಲಾ ಸಂಖ್ಯೆಗಳನ್ನ ನಾವು ಏನಂತ ಕರಿತೀವಿ? ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. 1 ಅನ್ನ 1/1 ಬರೀಬಹುದು, 2 2/1 ಬರೀಬಹುದು, 3/1 ಎಲ್ಲಾ ಸ್ವಾಭಾವಿಕ ಸ್ವಾಭಾವಿಕ ಸಂಖ್ಯೆಗಳ ತಳಗ ಏನಿಲ್ಲ ಅಂದ್ರೆ ಛೇದದೊಳಗ ಏನಿರ್ತದ್ರಿ 1 ಇರುವುದರಿಂದ ನಾವು ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ ಅಂತ ನಾವು ಹೇಳ್ಬೋದು. ಸರಿಯಾದ ಉತ್ತರ ಯಾವಪ್ಪ ಅಂದ್ರೆ ಆಪ್ಷನ್ ಸಿ. 72ನೇ ಪ್ರಶ್ನೆಗೆ ಆಪ್ಷನ್ ಸಿ. ಇನ್ನ 71ನೇ ಪ್ರಶ್ನೆಗೆ ಆಪ್ಷನ್ ಯಾವುದು? ಎ. ಈಗ ನಾವು 73ನೇ ಪ್ರಶ್ನೆಗೆ ಒಂದು ಉತ್ತರವನ್ನ ನೋಡ್ಕೊಂಡು, 73ನೇ ಪ್ರಶ್ನೆ ಏನಪ್ಪ ಅಂದ್ರೆ ಒಂದು ನಿಯಮಿತ ಅಷ್ಟಬಹುಭುಜಾಕೃತಿ ಅಂದ್ರೆ n ಬಾಹುಗಳು 8 ಇರುವಂತದ್ದು ಒಂದು ಬಹುಭುಜಾಕೃತಿಯ ಪ್ರತಿ ಒಳಕೋನದ ಅಳತೆ ಹೇಳ್ಯಾರ. ಏನ್ ಹೇಳ್ಯಾರಿ? ಪ್ರತಿ ಒಳ ಕೋನದ ಅಳತೆ equal to 2n minus 4 into 90 divided by n. ಸರ್ ಸೂತ್ರ ಪ್ರತಿ ಕೇಳಿದಾಗ ಇದಕ್ಕೆ 2 into n ಅಂದ್ರೆ 8 minus 4 into 90 divided by n. ನೆಕ್ಸ್ಟ್ 14 minus 4 into 90 divided by n. 16 4 ಆದ್ರೆ ಎಷ್ಟ್ರಿ? 12 into 90 divided by n. 4 2 4 3 2 ಅಂದ್ರೆ 2 4 45. ಈಗ 3 5 15 3 4 12 13 ಎಷ್ಟು ಡಿಗ್ರಿ? ಥೀಟಾ ಪ್ರತಿ ಒಂದು ಒಳಕೋನ 135 ಡಿಗ್ರಿ ಇರುತ್ತದೆ. ಪ್ರತಿ ಒಳಕೋನದ ಅಳತೆ ಆಪ್ಷನ್ ಡಿ. ಆಪ್ಷನ್ ಡಿ 135 ಡಿಗ್ರಿ. ಈಗ ನೆಕ್ಸ್ಟ್ ಕ್ವಶನ್ ಯಾವಪ್ಪ ಅಂದ್ರ 4ನೆಯ ಪ್ರಶ್ನೆ, 74ನೆಯ ಪ್ರಶ್ನೆ. ಈ 74ನೇ ಪ್ರಶ್ನೆ ಏನೈತಿ ನೋಡೋಣ. ಇಲ್ಲಿ 74ನೇ ಪ್ರಶ್ನೆ ಏನಿಲ್ಲ, ಬಹಳ ಸರಳ ಐತಿ. ಕೆಳಗಿನ 2 ವಿಭಿನ್ನ ಸಂಖ್ಯೆಗಳ ಘನಗಳ ಮೊತ್ತವಾಗಿ 2 ವಿಭಿನ್ನ ರೀತಿಗಳಲ್ಲಿ ವ್ಯಕ್ತಪಡಿಸಬಹುದಾದ ಸಂಖ್ಯೆ ಯಾವುದು ಅಂತ ಕೇಳಿ. ಇದ್ರಾಗ ನಾವು ಬೆಸ್ಟ್ ಎಕ್ಸಾಂಪಲ್ ಯಾವಪ್ಪ ಅಂದ್ರ 4100 2 ಘನಗಳ ಮೊತ್ತವಾಗಿ ಬರೀಬಹುದು. ನಮ್ಗೆ ಈಗಾಗಲೇ ಗೊತ್ತಿತ್ತು ಯಾವುದು? 1729 ಇತ್ತು. ಆದ್ರೆ ರಾಮಾನುಜನ್ ಸಂಖ್ಯೆ ಇದೆ 28 ಐತಿ. ಇದನ್ನ ಹೆಂಗ್ ಬರೀತಿದ್ವಿ ನಾವು? 10ರ ಘನ ಪ್ಲಸ್ 9ರ ಘನ. ಇನ್ನೊಂದು 12ರ ಘನ ಪ್ಲಸ್ 1ರ ಘನ. 12ರ ಘನ 1728. 1728 ಪ್ಲಸ್ 1 1729 ಬರೀತೀವಿ. ಹಂಗ 10ರ ಘನ 10 ಮುಂದ 1 0 ಪ್ಲಸ್ 729 ಎಲ್ಲಾ ಕೊಡ್ಸಿರ 1729 ಆಗಿತ್ತು. ಇದನ್ನ ಬರೀತೀವಿ. ಈಗ ನಮಗ್ ಬೇಕಾದದ್ದು 4104 2 ಸಂಖ್ಯೆಗಳ ಘನ ಬರೆಯತ್ತಂದ್ರೆ ಒಂದೇದು 15ರ ಘನ ಪ್ಲಸ್ 9ರ ಘನ ಬರೆಯಲು. 15ರ ಘನ 3375 ಪ್ಲಸ್ 9ರ ಘನ 729. 3375 729 ಕೂಡಿಸು 9 1 5 14
7 8 9 10 7 8 9 10 11 4 ನೋಡ್ರಿ ಒಂದು ಇನ್ನೇನು ಎರಡನೇದು 4104 ಇನ್ನೊಂದು ಎರಡು ಸಂಖ್ಯೆಗಳ ನಾವು ಇದ್ದೀವಿ 16ರ ಘನ ಪ್ಲಸ್ 2ರ ಘನ 16ರ ಘನ ಎಷ್ಟು ಅಂದ್ರೆ 4096 ಪ್ಲಸ್ 2ರ ಘನ 4096 ಪ್ಲಸ್ 8 ಈಗ 6 8 14 9 1 10 ನಾವು ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ 4104 ಅನ್ನುವಂಥ ಒಂದು ಪ್ರಶ್ನೆಯನ್ನ ನಾವೇನ್ ಮಾಡಬಹುದು ಹೇಳ್ಬೋದು. ಇನ್ನು ನೆಕ್ಸ್ಟ್ 75ನೇ ಪ್ರಶ್ನೆ 4ರ ಘಾತ 0 ಪ್ಲಸ್ 3ರ ಘಾತ 1 ಬ್ರಾಕೆಟ್ ಕಂಪ್ಲೀಟ್ ಭಾಗಾಕಾರ ಇದು ಮೈನಸ್ 2ರ ಘಾತ 3 ಇದನ್ನ ಏನ್ ಮಾಡ್ತೀನಪ್ಪ ಅಂದ್ರೆ ಫಸ್ಟ್ 4ರ ಘಾತ 0 ಪ್ಲಸ್ 3ರ ಘಾತ 1 ಬರೆದ ಮೈನಸ್ 2ರ ಘಾತ 35 ಭಾಗಾಕಾರ ಇದ್ದು ಇದನ್ನ ಏನ್ ಬೇಕು ನೋಡ್ರಿ 4ರ ಘಾತ 0 ಅಂದ್ರೆ 1 ಪ್ಲಸ್ 3ರ ಘಾತ 1 ಅಂದ್ರೆ ಮೈನಸ್ 2 ಇಂಟು ಮೈನಸ್ 2 ಇಂಟು ಮೈನಸ್ 2 ಇದು ಎಷ್ಟು ಆಗ್ತದೆ 3 ಬಂದು ಕೊಡ್ಸಿ 4 ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ 2 4 4 ಅಂತೆ 4 ಆನ್ಸರ್ ಮೈನಸ್ 1/2 ಸರಿಯಾದ ಉತ್ತರ ಯಾವಪ್ಪ ಅಂದ್ರೆ ಮೈನಸ್ 1/2 ಮೈನಸ್ 1. ಈಗ ನೆಕ್ಸ್ಟ್ ನಾವು ಯಾವ್ದು ನೋಡ್ಬೇಕು ಅಂದ್ರೆ 76ನೇ ಪ್ರಶ್ನೆ ಉತ್ತರ ನೋಡ್ರಿ. ಎಷ್ಟನೇ ಪ್ರಶ್ನೆ ಉತ್ತರ ನೋಡ್ರಿ 76ನೇ ಪ್ರಶ್ನೆ ಉತ್ತರ ನೋಡ್ರಿ. 76ನೇ ಪ್ರಶ್ನೆ ಏನೈತಿ ನೋಡ್ರಿ ಇಲ್ಲಿ ಒಂದು ಇಕ್ವೇಶನ್ ಕೊಟ್ಟಾನ 3a minus c plus b divided by a into c ಕೊಟ್ಟಾನು ಎಲ್ಲಾದ್ರದ್ದು ವ್ಯಾಲ್ಯೂ ಕೊಟ್ಟಾನ. ಫಸ್ಟ್ 3 ಇಂಟು a ವ್ಯಾಲ್ಯೂ ಎಷ್ಟು ಕೊಟ್ಟಾನ್ರಿ 4 ಮೈನಸ್ c ವ್ಯಾಲ್ಯೂ ಮೈನಸ್ 4 ಪ್ಲಸ್ b ವ್ಯಾಲ್ಯೂ 0 ಡಿವೈಡ್ ಬೈ a ವ್ಯಾಲ್ಯೂ 4 ಇಂಟು c ವ್ಯಾಲ್ಯೂ ಮೈನಸ್ 4 ನಾವು ಬೋಡೋಮಸ್ ರೂಲ್ ಯೂಸ್ ಮಾಡಿ ಬೋಡೋಮಸ್ ರೂಲ್ ಯೂಸ್ ಮಾಡ್ಲಿಪ್ಪ ಅಂದ್ರೆ ಆನ್ಸರ್ ಬರಂಗಿಲ್ಲ. ಫಸ್ಟ್ ಇದನ್ನ 3 ಆಗ್ಲಿ 12 ಮೈನಸ್ ಇಂಟು ಮೈನಸ್ ಪ್ಲಸ್ 4 ಪ್ಲಸ್ 0 ಹೆಂಗಿದ್ದಂಗೆ ಇಲ್ಲಿ ಡಿವೈಡ್ ಬೈ 4 ಐತಿ ಡಿವೈಡ್ ಬೈ 4 ಇಂಟು ಮೈನಸ್ 4 ನೆಕ್ಸ್ಟ್ 12 4 ಕೊಡ್ಸಿ 14 ಪ್ಲಸ್ 0 ಬೈ ಎನಿ ನಂಬರ್ 0 ಇಂಟು ಮೈನಸ್ 4 ಯಾಕಂದ್ರೆ ಫಸ್ಟ್ ಬೋಡೋಮಸ್ ಒಳಗೆ ಮೈನಸ್ ಮಾಡಬೇಕು ಭಾಗಾಕಾರ ಮಾಡಬೇಕು ಆಮೇಲೆ ಏನ್ ಮಾಡಬೇಕು ಇಂಟು ಮಾಡಿ 14 ಪ್ಲಸ್ 0 ಯಾವುದೇ ಸಂಖ್ಯೆ ಗುಣಾಕಾರ ಮಾಡಿದ್ರೆ 0 ಸರಿಯಾದ ಉತ್ತರ 14 0 ಗುಣಿಸಿದ್ರೆ 16 ಸರಿಯಾದ ಉತ್ತರ ಯಾವ್ದ್ರಿ ಬಿ ಕ್ವಶನ್ ನಂಬರ್ ಬಿ. ಈಗ ನೆಕ್ಸ್ಟ್ ನಮ್ಮ ಕ್ವಶನ್ 77ನೇ ಕ್ವಶನ್ ಏನಿತ್ತಪ್ಪ ಅಂದ್ರ ಸಾಮಾನ್ಯವಾಗಿ ಒಂದು ವಜ್ರಾಕೃತಿ ಅಂದ್ರೆ ವಜ್ರಾಕೃತಿ ಹೀಗಿರ್ತದೆ ಎಲ್ಲಾ ಬಾಹುಗಳು ಏನಿರ್ತಾವಪ್ಪ ಅಂದ್ರ ಸಮ ಇರ್ತಾವ. ಈ ಕೋನ ಎಷ್ಟು ಇರ್ತೈತಿ ಈ ಕೋನ ಇರ್ತೈತಿ ಈ ಕೋನ ಒಂದೊಂದು ಸಮ ಈ ಕೋನ ಎಷ್ಟು ಇರ್ತೈತಿ ಈ ಕೋನ ಇರ್ತೈತಿ ಹೆಚ್ಚು ಇದು 135 ಇರ್ತೈತಿ ಇದು 135 ಇರ್ತೈತಿ ಇದು 45 ಇರ್ತೈತಿ ಇದು 45 ಇರ್ತೈತಿ ಅಳದ್ ನೋಡ್ರಿ. ಈಗ 135 135 45 ಅಂದ್ರೆ ಇದನ್ನ ಎರಡು ಕೂಡಿಸಿದಾಗ 180 ಅನುಕ್ರಮ ಕೋನಗಳು ಮೊತ್ತ 180 ಇರ್ತೈತಿ ಸರಳ ಪೂರಕ ಇದೆ. ಹಾಗಾಗಿ ಇಲ್ಲಿ ಕರ್ಣಗಳು ಪರಸ್ಪರ ಲಂಬವಾಗಿ ರೂಪಿಸುತ್ತವೆ. ನೀವು ಕರ್ಣಗಳು ಹೇಳಿರಿ ನೋಡಲ್ಲ ಪರಸ್ಪರ ಹೆಂಗ ರೂಪಿಸ್ತಾವ ಲಂಬವಾಗಿ ರೂಪಿಸ್ತಾವ ಇದು ಕರೆಕ್ಟ್. ನೆಕ್ಸ್ಟ್ ಪಾರ್ಶ್ವಕೋನಗಳು ಸರಳ ಪೂರಕವಾಗಿರುತ್ತವೆ ಇದು ಕರೆಕ್ಟ್. ಎಲ್ಲಾ ಬಾಹುಗಳು ಏನಾಗಿರ್ತಾವ್ರಿ ಸಮ ಆದ್ರ ಎಲ್ಲಾ ಕೋನಗಳು ಸಮ ಆಗಿರಲ್ಲ. ಈ ಕೋನಕ್ಕೆ ಬಿಂಬ ಕೋನಗಳು ಸಮ ಇರ್ತಾವ. ಆದ್ದರಿಂದ ನಮ್ದು ತಪ್ಪು ಯಾವಪ್ಪ ಅಂದ್ರ ಎರಡನೇದು ಒಂದ ತಪ್ಪು. 2 ಇರ್ಲಾರ್ದು ನೋಡ್ರಿ 1 3 ಸರಿಯಾದ ಉತ್ತರ ಬಿ 1 3 4 ಯಾವ್ದ್ರಿ 1 3 4 ಬಿ 1 3 and 4 ಎರಡು ಸತ್ಯವಾದ. ನೆಕ್ಸ್ಟ್ 78ನೇ ಪ್ರಶ್ನೆ ಎಷ್ಟನೇ ಪ್ರಶ್ನೆಯಲ್ಲಿ 78ನೇ ಪ್ರಶ್ನೆ 78 ಏನಿದೆ ನೋಡ್ಬೇಕು 2 m ಭಾಗಾಕಾರ 5 ಮೈನಸ್ 1 ಈಕ್ವಲ್ ಟು 4m ಡಿವೈಡ್ ಬೈ 15 ಪ್ಲಸ್ 3 m ಗಳನ್ನ ಒಂದ್ ಕಡೆ ಮಾಡೋದು 2m ಭಾಗಾಕಾರ 5 ಇದು
ಮೈನಸ್ 4m ಭಾಗಾಕಾರ 15 ಈಕ್ವಲ್ ಟು ಇಲ್ಲಿ 3 ಐತಿ ಮೈನಸ್ 1 ಈ ಕಡೆ ಬಂದು ಏನಾಗತ್ರಿ ಪ್ಲಸ್ 1. ಈಗ LCM ತೆಗಿ ಬೇಡ 15 ಇದು 15 ಮಾಡಿ ಇದಕ್ಕಿಂತ ಏನ್ ಮಾಡಿರ್ಬೇಕು ನೋಡ್ರಿ ನೀವು ಇಂಟು 3 ಮಾಡಿರ್ಬೇಕು. ಇಂಟು 3 ಡಿವೈಡ್ ಬೈ 3 2 3 6m ಡಿವೈಡ್ ಬೈ 3 ಐತಿ ಮೈನಸ್ 4m ಡಿವೈಡ್ ಬೈ ಈಕ್ವಲ್ ಟು 4. ಈ LCM ಸೇಮ್ ಐತಿ ಬರ್ಬಿಡ್ರಿ 15 6 4 ಆದ್ರ 2m ಈಕ್ವಲ್ ಟು ಎಷ್ಟು ಐತಿ 4 ಕಟ್ತಾ ಹೋಗ್ಬಿಡ್ರಿ 2 ಒಂದೇ 2 m ಭಾಗಾಕಾರ 15 ಈಕ್ವಲ್ ಟು ಎಷ್ಟು ಆಗ್ತದೆ 15 ಆಗ ಕಳಿಸ್ರಿ m ಈಕ್ವಲ್ ಟು 2 ಇಂಟು 15 m ಈಕ್ವಲ್ ಟು 15 ಆಗಲಿ ಮತ್ತು ಸರಿಯಾದ ಉತ್ತರ ಯಾವನ ಬೆಲೆ ಕೇಳ್ಯಾರು ಯಾವ್ದ್ರಿ ನೀವ ಹೇಳ್ಬೇಕು ಆಪ್ಷನ್ ಡಿ. ಯಾವ್ದ್ರಿ ಆನ್ಸರ್ ಆಪ್ಷನ್ ಡಿ. ಈಗ ನೆಕ್ಸ್ಟ್ 79ನೇ ಪ್ರಶ್ನೆ 2 ಭಾಗಾಕಾರ 5 ಇಂಟು ಮೈನಸ್ 3 ಭಾಗಾಕಾರ 7 ಮೈನಸ್ 1 ಭಾಗಾಕಾರ 14 ಮೈನಸ್ 3 ಭಾಗಾಕಾರ 7 ಇಂಟು 3 ಭಾಗಾಕಾರ 5 2/5 ಇಂಟು ಮೈನಸ್ 3/7 ಮೈನಸ್ 1/14 ಮೈನಸ್ 3/7 ಇಂಟು 3/5. ನಾವು ಒಂದು ಕೆಲಸ ಮಾಡೋದು ಬೋಡಮಸ್ ರೂಲ್ ಅಪ್ಲೈ ಮಾಡೋದು. ಮೈನಸ್ 2 ಮೂರಲೆ 6 ಭಾಗಾಕಾರ 5 ಏಳೆ 35 ಮೈನಸ್ 1/14 ಇದು ಮೈನಸ್ 3 ಮೂರಲೆ 9 ಡಿವೈಡ್ ಬೈ 7 ಐತಿ 30. ಇವ್ನು 35 ಒಂದ್ ಕಡೆ ಮಾಡೋಣ ಮೈನಸ್ 6/35 ಮೈನಸ್ 9/35 ಮೈನಸ್ 1/14 ಇದು ಒಂದ್ ಕಡೆ ಸಪ್ರೇಟ್ ಕೊಡ್ಸಿದ್ರು 35 ಆಸ್ ಇಟ್ ಈಸ್ ಮೈನಸ್ 9 ಮೈನಸ್ 6 ಮೈನಸ್ 15/35 ನೆಕ್ಸ್ಟ್ ಮೈನಸ್ 1/14. ಈಗ ಇದನ್ನ ಕಟ್ತಾ ಹೊಡೆದ್ಕೊಂಡಿಲ್ಲ 5 ಮೂಲೆ 5 ಮೈನಸ್ 3/7 ಮೈನಸ್ 1/14 ಇದಕ್ಕೆ ಇಂಟು 2 ಮಾಡಿಕೊಂಡು ಇಲ್ಲಿ ಮೈನಸ್ 2 ಮೂಲೆ 6/14 ಮೈನಸ್ 1/10 ಇದನ್ನ ಇಲ್ಲೇ ಬಿಡಿಸ್ಬೇಕು ನೋಡ್ರಿ. LCM 14 ಸೇಮ್ ಇರಲಿ ಮೈನಸ್ 1 ಮೈನಸ್ 6 ಮೈನಸ್ 7 ಒಂದೇ 7 ಎರಡಲಿ ಮೈನಸ್ 1/2 ಆಗಲೇ ಒಂದು ಮೈನಸ್ 1/2 ಬಂದಿದ್ದು ನೋಡ್ರಿ. ಎರಡು ಆನ್ಸರ್ ಸೇಮ್ ಮೈನಸ್ 1/2 ಆನ್ಸರ್ ಏನ್ ಹೇಳ್ರಿ ಮೈನಸ್ 1/2 ಬಳಸೋದು. ಇದು 30 ಇದು ಮೈನಸ್ 5. ನೆಕ್ಸ್ಟ್ one five into bracket 4x minus 2 equal to 1.5 into bracket 3x minus 6, right? ಇದನ್ನ ಬಿಡಿಸ್ಬೇಕಾದ್ರೆ ಮೊದಲು ಇದನ್ನ 175/110 into bracket 4x minus 7 equal to 15/10 into bracket 3x minus 4. ಇಲ್ಲೇ ಕಡ್ತಾ ಹೊಡ್ಕೊಂಡು ಈ 0 ತೆಗೆದುಕೊಂಡ್ರಿ ಈ 0 ತೆಗೆದು 5 ಎರಡಲೆ 5 ಮೂರಲೆ 15 5 5 35 ಭಾಗಾಕಾರ 2 ಇಂಟು ಬ್ರಾಕೆಟ್ 4x ಮೈನಸ್ 2 ಈಕ್ವಲ್ ಟು 15 ಇಂಟು ಬ್ರಾಕೆಟ್ 3x ಮೈನಸ್ 4. ಇಲ್ಲಿ ಇಲ್ಲೇ ಕಡ್ತಾ 35/2 ಇಂಟು 2 ಕಡೆ ಕಾಮನ್ 2 ತೆಗೆದುಬಿಡ್ತಾವ ಬ್ರಾಕೆಟ್ ಇದು 2 x ಮೈನಸ್ 1 ಈಕ್ವಲ್ ಟು 15 ಬ್ರಾಕೆಟ್ 3x ಮೈನಸ್ ಈಗ ಇವೆರಡು ಪಾವ 35 ಎರಡಲೆ 70x ಮೈನಸ್ 35 ಒಂದೇ 35 ಈಕ್ವಲ್ ಟು 15 ಮೂರಲೆ 45x ಮೈನಸ್ 15 ಆಗಲೇ 90. ನೆಕ್ಸ್ಟ್ 70 ಇಲ್ಲೇ ಇರಲಿ 70x ಮೈನಸ್ 45x ಈಕ್ವಲ್ ಟು ಮೈನಸ್ 90 ಪ್ಲಸ್ ಮೈನಸ್ ಈ ಕಡೆ ಪ್ಲಸ್ 35. ಇನ್ನು 70 45 ಆದ್ರೆ 25 ಆಯ್ತು ನೋಡಿ 25x 25 1 40 40 70 ಆಯ್ತು. ಇನ್ನು 90 35 ಮೈನಸ್ ಹಚ್ಚೋಣ 35 ಭಾಗ
ಎಷ್ಟಾಗತ್ರಿ 55 ಐತಿ ನೋಡ್ರಿ 50 80 90 ರೈಟ್. ಈಗ ಎಕ್ಸ್ ಈಕ್ವಲ್ ಟು ಮೈನಸ್ 55 ಬೈ 25 5 5 5 11 ಎಕ್ಸ್ ಈಕ್ವಲ್ ಟು ಮೈನಸ್ 11 ಬೈ 5 ಮೈನಸ್ 11 ಬೈ 5 ಆಪ್ಷನ್ ಎ ಮೈನಸ್ 11 ಬೈ 5 ಸರಿಯಾದ ಉತ್ತರ. ಇಲ್ಲಿ ಕೂಡ ಮೈನಸ್ 11 ಡಿವೈಡ್ ಬೈ 5 ಪಾಲಿಸಿ ಏನಿಲ್ಲ. ಇನ್ನು ನೆಕ್ಸ್ಟ್ ಇಲ್ಲೇ ಇದೊಂದು ಪ್ರಶ್ನೆ. ಈ ಕಡೆ ಇದು 1ನೇ ತ್ರಿಭುಜ, ಇದು 2ನೇ ತ್ರಿಭುಜ. ಟೋಟಲ್ ಇದೊಂದು ಆಯತ. ಯಾಕ ಈ ಕಡೆ 10 ಐತಿ, ಈ ಕಡೆ ಟೋಟಲ್ ಕೂಡಿಸಿದ್ರ 6 4 10, ಈ ಕಡೆ ಟೋಟಲ್ ಕೂಡಿಸಿದ್ರ ಎಷ್ಟಾಗತ್ತೆ ಇದು 12. ಇದನ್ನ ಆಯತದ ವಿಸ್ತೀರ್ಣ ಮಾಡೋದು. ಉದ್ದ ಎಷ್ಟೈತ್ರಿ? ಉದ್ದ 12, ಅಗಲ ಎಷ್ಟೈತ್ರಿ? 10. 12 120, ಟೋಟಲ್ 120 ಸೆಂಟಿಮೀಟರ್ ಸ್ಕ್ವೇರ್ ಐತಿ. ಇದು ಅದ್ರೊಳಗ ಎಷ್ಟು ತ್ರಿಭುಜಗಳು ತೆಗಿನೋ? 2. 1ನೇ ತ್ರಿಭುಜ ಟ್ರಯಾಂಗಲ್, ಏರಿಯಾ ಆಫ್ ಟ್ರಯಾಂಗಲ್ 1 equal to 1/2 into base into height. 1/2 into base 1ನೇದು, base 5 ಅನ್ನೋನು, height 6 ಅನ್ನು. 2 1 2 3 3 5 15 ಸೆಂಟಿಮೀಟರ್ ಸ್ಕ್ವೇರ್. In the area of second triangle 1/2 into base into 1/2 into base ಎಷ್ಟೈತಿ? ಈ ಕಡೆ 7 into height 10. ಇದು 10 ಟೋಟಲ್ height. ಬೇಸ್ height, ಬೇಸ್ height 10. 2 7 ಎಷ್ಟು? 35 ಸೆಂಟಿಮೀಟರ್ ಸ್ಕ್ವೇರ್. ಮೈನಸ್ ಮಾಡಿ ಅಲ್ಲಿ ಒಂದು 2 ಕೂಡಿಸಿ, 2 ಕೂಡಿಸಿದಾಗ ಎಷ್ಟಾಗ್ತದೆ? ಇದು 30 50 ಸೆಂಟಿಮೀಟರ್ ಸ್ಕ್ವೇರ್. ಈಗ ನಮಗ್ ಬೇಕಾದದ್ದು ಛಾಯೆಗೊಳಿಸಿದ ಭಾಗ. ಟೋಟಲ್ 120 ಮೈನಸ್ 35 15 50 ಎಷ್ಟ್ರಿ? 70 ಸೆಂಟಿಮೀಟರ್ ಸ್ಕ್ವೇರ್. ಸಿ ಅದರ ಬಾಹುಗಳು 1ನೇದ್ದು 2x ಮೈನಸ್ 3, 2ನೇದ್ದು x ಪ್ಲಸ್ 5, 3ನೇದ್ದು 3x ಪ್ಲಸ್ 7 ಕೊಟ್ಟನು. ಇದಕ್ಕ ಸುತ್ತ 3 ಸುತ್ತ ಹಾಕ್ಬೇಕತ್. ನಾವು ಏನ್ ಮಾಡ್ಬೇಕು? 3 ಸುತ್ತ ಬೇಲಿ ಹಾಕ್ಬೇಕಂತ. 3 ಸುತ್ತ ಬೇಲಿ ಹಾಕಿದಾಗ ಒಂದು ಪ್ರತಿ ಚದರ ಮೀಟರ್ ಏನು 60 ರೂಪಾಯಿ ಪ್ರತಿ ಮೀಟರ್ಗೆ. ಹಂಗಾರ ಎಷ್ಟು ರೂಪಾಯಿ? 9360. ಹಂಗಾರೆ ನಾವೇನ್ ಮಾಡೋಣ? ಮೊದ್ಲು ಅದಕ್ಕೆ ವಿಸ್ತೀರ್ಣ ಕಂಡು ನಾವು, ಆಮೇಲೆ ಅದಕ್ಕೆ ಗುಣಾಕಾರ ಮಾಡಿ ವಿಸ್ತೀರ್ಣ ಇಂಟು 60 ಮಾಡಿದಾಗ ಏನ್ ಬರ್ಬೇಕದು? 9360 ಬರ್ಬೇಕು. ಹಂಗಾರೆ ವಿಸ್ತೀರ್ಣ ಅದನ್ನ ಸುತ್ತಳತೆ ಕಂಡು ನಾನು ಸುತ್ತಳತೆ 3 ಇಂಟು ಪ್ರತಿ ಸುತ್ತಳತೆ a ಪ್ಲಸ್ b ಪ್ಲಸ್ ಸಿ. ಅದಕ್ಕೆ ಇಂಟು ಎಷ್ಟು ಮಾಡೋಣ? ಗುಣಾಕಾರ 60 ಮಾಡಿದಾಗ ಎಷ್ಟು ಬರ್ಬೇಕಾದ್ರೆ ರೊಕ್ಕ? 9360. ಈ 3 18 ತಂದ್ಬಿಡೋದು. ಎ ಪ್ಲಸ್ ಬಿ ಪ್ಲಸ್ ಸಿ ಇಟ್ಟ ಇಲ್ಲಿ ಇದು 9360 ಡಿವೈಡ್ ಬೈ 3 ಇಂಟು 60 ಟಿಕೆಟ್ ತಂದ್ಬಿಡೋದು. ಈ ಕಡೆ ಮೊದಲ ಎ ಎಷ್ಟೈತಿ? 2x ಮೈನಸ್ 3 ಪ್ಲಸ್ ಬಿ ಎಷ್ಟೈತಿ? x ಪ್ಲಸ್ 5 ಪ್ಲಸ್ ಸಿ ಎಷ್ಟೈತಿ? 3x ಪ್ಲಸ್ 8 ಈಕ್ವಲ್ ಟು ಇದನ್ನ ಈ 0 ಕಟ್ತಾವ. 6 1 6 9 6 6 5 30 33 30 ಆದ್ರೆ 6 6 5 3 5 15 3 2 ಹಾಗಾದ್ರೆ ಎಷ್ಟಾಗ್ತಿದೆ? 52. ಇನ್ನು ಕಡೆ ಇಲ್ಲೇ 2x
1 x 3 x 3 x 6 x ಪ್ಲಸ್ ಮೊದಲು ಕೂಡ್ಸೋಣ 8 5 13 ಮೈನಸ್ 3 ಈಕ್ವಲ್ ಟು 52 6x ಪ್ಲಸ್ 13 ಆಗಿ 3 ಹಾಕಿದ್ರೆ 10 ಈಕ್ವಲ್ ಟು 52 6x ಈಕ್ವಲ್ ಟು 52 ಮೈನಸ್ 10 6x ಈಕ್ವಲ್ ಟು 42 ಆಗತ್ತೆ ನೋಡಿ x ಈಕ್ವಲ್ ಟು 42 ಬೈ ಒಂದೇ x ಈಕ್ವಲ್ ಟು 7 x 7 ಸಿಕ್ತಿ 3 ಭಾಗಗಳದಾವ ಒಂದು x2 x ಮೈನಸ್ 3 x ಮೈನಸ್ 3 ರೈಟ್ 7 2 ಇಂಟು 7 ಮೈನಸ್ 3 2 14 ಮೈನಸ್ 3 ಎಷ್ಟು 11 ಇನ್ನೊಂದು x ಪ್ಲಸ್ 5 7 ಪ್ಲಸ್ 5 ಎಷ್ಟು 12 ಇನ್ನೊಂದು 3x ಪ್ಲಸ್ 7 3x ಪ್ಲಸ್ 8 3 ಇಂಟು 7 ಪ್ಲಸ್ 8 3 21 ಪ್ಲಸ್ 8 29 3 ಬಾಹುಗಳು ಕೊಟ್ಟಾನು ಎಲ್ಲಾನು ಮೀಟರ್ದ ಎಲ್ಲಾನು ಒಂದು 11 ಎಷ್ಟು 14 12 7 5 12 11 ಮೀಟರ್ 12 ಮೀಟರ್ 29 ಮೀಟರ್ ಇದ್ರಾಗ ನಮಗೆ ಕೇಳಿದ್ದೇನಪ್ಪ ಅತ್ಯಂತ ಚಿಕ್ಕ ಅಂಚಿನ ಅಳತೆ ಎಷ್ಟು 12 11 29 ಸಾಂದ್ ಯಾವ್ದ್ರಿ ನೋಡಷ್ಟು ಕೊಟ್ಟಾನ 11 ಕೊಟ್ಟಾನ 12 29 ಅದ್ರಾಗ ಸಾಂದ್ ಎಷ್ಟ್ರಿ 11 ನೆಕ್ಸ್ಟ್ 70 ಒಂದು ಸಂಖ್ಯೆ ಅರ್ಧದಷ್ಟಕ್ಕೆ ಒಂದು ಸಂಖ್ಯೆ ಏನಾಗಿದೆ ಎಕ್ಸ್ ಸಂಖ್ಯೆಯ ಅರ್ಧದ ಆ ಸಂಖ್ಯೆಯ ಅರ್ಧದ ಮತ್ತು ಅರ್ಧದಷ್ಟಕ್ಕೆ ಅದು ಒಂದು ಸಂಖ್ಯೆ ಅರ್ಧ ಆದ್ರೆ ಅರ್ಧ ಅದಕ್ಕೆ ಬಸ್ ಅದೇ ಸಂಖ್ಯೆಯ 6ನೇ ಒಂದರಷ್ಟಕ್ಕೆ ಕೂಡಿಸಿದ ಇದು ಒಂದು ಸಂಖ್ಯೆ ಅರ್ಧದಷ್ಟಕ್ಕೆ ಅದೇ ಸಂಖ್ಯೆ 6ನೇ ಒಂದರಷ್ಟು ಕೂಡಿಸಿದಾಗ ಆನ್ಸರ್ ಎಷ್ಟು ಬರ್ತಕ್ಕಂಥ 15ನೇ 4ನೇ 15 ಆದರೆ ಆ ಸಂಖ್ಯೆ 4ನೇ 15 ಇದನ್ನು x by 4 ಪ್ಲಸ್ x by 6 equal to 15 by x ಸಿಕ್ಕಿದ ನೋಡಿ ಲಸ ಫಸ್ಟ್ ದೊಡ್ಡ ಸಂಖ್ಯೆ ತಗೋರಿ 6 ಅನ್ನೋದು ಯಾವ ಮಿಗ್ಯಾಕ್ ಬರಂಗಿಲ್ಲ 4 ಮಿಗ್ಯಾಕ್ ಬರಂಗಿಲ್ಲ 6 2 12 ತಗೋರಿ 4 3 12 4 ಮತ್ತು 6 ಲಸಾಗ 12 4 3 6 2 3 ಇಂಟು ಎಕ್ಸ್ 3x ಪ್ಲಸ್ 2 ಇಂಟು ಎಕ್ಸ್ 2x ಈಕ್ವಲ್ ಟು 15 ಭಾಗಾಕಾರ 3x 2x ಕೊಡ್ಸಿದ್ರೆ 5x ಈಕ್ವಲ್ ಟು 15 ಇಂಟು 12 ಭಾಗಾಕಾರ ಈ 12 ಈ ಕಡೆ ಕಳಿಸು x ಈಕ್ವಲ್ ಟು 15 ಇಂಟು 12 ಡಿವೈಡ್ ಬೈ 4 ಇಂಟು 4 ಒಂದೇ 4 ಮೂರಲೆ 5 ಒಂದೇ 5 x ಈಕ್ವಲ್ ಟು 3 ಇಂಟು 3 ಮೂರಲೆ 9 ಸರಿಯಾದ ಉತ್ತರ ಐತೆ ನೋಡ್ರಿ ಎಲ್ಲಿದೆ ಸ್ವಲ್ಪ ದೊಡ್ಡದಿರೋದ್ರಿಂದ ನೆಕ್ಸ್ಟ್ 85 ನೋಡೋಣ 85 10 ರಿಂದ 20 ಸಂಖ್ಯೆಗಳು 10 ರಿಂದ 25 ಅಂದ್ರೆ ಫಸ್ಟ್ n ಆಫ್ s ಅನ್ನೋದು ಈಕ್ವಲ್ ಟು 10 11 12 15 16 17 18 19 20 s in n of s ಎಣಿಸೋಣ 1 2 4 5 6 7 8 9 10 ಚೇರ್ದಾಗ 11 ಇರುವಂತದ್ದು ಉತ್ತರ ಇದು ಅಲ್ಲ ಇದು ಎರಡು ಇನ್ನು ಇದರಾಗ ಅವಿಭಾಜ್ಯ ಸಂಖ್ಯೆ ಪಡೆಯುವ ಇದು ಈ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವ ನೋಡ್ರಿ 11 ಅವಿಭಾಜ್ಯ ಸಂಖ್ಯೆ 13 ಅವಿಭಾಜ್ಯ ಸಂಖ್ಯೆ 14 15 17 ಅವಿಭಾಜ್ಯ ಸಂಖ್ಯೆ 19 ಅವಿಭಾಜ್ಯ ಸಂಖ್ಯೆ ಇದಕ್ಕೆ ಎನ್ ಆಫ್ ಇ ಅನ್ನು ಒಂದೆರಡು ನಮಗೆ ಸೂತ್ರ ಸಂಭವನೀಯತೆ ಪ್ರೊಬ್ಯಾಬಿಲಿಟಿ ಪಿ ಆಫ್ ಇ ಈಕ್ವಲ್ ಟು ಎನ್ ಆಫ್ ಇ ಡಿವೈಡ್ ಬೈ ಎನ್ ಆಫ್ ಎಸ್ ಎನ್ ಆಫ್ ಇ ಎಷ್ಟೈತಿ 4 ಎನ್ ಆಫ್ ಎಸ್ ಎಷ್ಟೈತಿ 11 ಪಿ ಆಫ್ ಇ ಈಕ್ವಲ್ ಟು 11ನೇ 4 ಸರಿಯಾದ ಉತ್ತರ
ನೆಕ್ಸ್ಟ್ 86ನೇ ಇನ್ನು ಲಾಸ್ಟ್ ಒಂದು ಹಾಕ್ಲಿಕ್ಕೆ ಅದಾವ್ರಿ. 86 ಏನಿಪ್ಪ ಅಂದ್ರ ಒಂದು ಹಳ್ಳಿಯ 260 ಜನರನ್ನು ಅವರು ಇಷ್ಟಪಡುವ ಬಣ್ಣದ ಬಗ್ಗೆ ಸಮೀಕ್ಷೆ ಮಾಡಿ ಸಂಗ್ರಹಿಸಿದ ದತ್ತಾಂಶವನ್ನು ಕೊಟ್ಟಿರುವ ಪೈ ನಕ್ಷೆಯ ಮೂಲಕ ಪ್ರತಿನಿಧಿಸಲಾಗಿದೆ. ಹಸಿರು ಬಣ್ಣ ಇಷ್ಟಪಡುವ ಎಷ್ಟು ಕ್ರಿಯೆ 260 ಇಂಟು ಹಸಿರು ಬಣ್ಣ ಇಷ್ಟಪಡೋರು ಎಷ್ಟು ಬಂದಿದ್ದಾರೆ ನೋಡಿ 25% ಅಂದ್ರೆ 125. ವ್ಯತ್ಯಾಸ ಕೇಳ್ಯಾರಿದೆ ಅದಕ್ಕೆ ಮೈನಸ್ ಬರೀತಾನು. ನೆಕ್ಸ್ಟ್ 260 ಇಂಟು 60ಕ್ಕೆ ಯಾವ ಬಣ್ಣ ಇಷ್ಟಪಡುವ ಕೆಂಪು ಬಣ್ಣ ಇಷ್ಟಪಡುವ 100ಕ್ಕೆ ಎಷ್ಟು ಪರ್ಸೆಂಟ್ ರೀ? ರೈಟ್. ಈಗ ಒಂದು ಕೆಲಸ ಮಾಡೋಣ, ಇದೊಂದು 0 ಇದೊಂದು 0 ಇದೊಂದು 0 ಇದೊಂದು 0 ಕಟ್ತಾವಣ್ಣು. ಈಗ ಇದು 226 ಇಂಟು 25 ಐತಿ. 5 2 5 5 2 ಮತ್ತೆ 2 13 13 5 65 ಮೈನಸ್. ನೆಕ್ಸ್ಟ್ 5 3 13 ಮೂಲೆ ಹಿಂಗ್ ಮಾಡ್ಕೊಂಡು ನಾನು 39 ಕೈ 5ರ 9 ಆಗ 15ರ 9 ಆದ್ರೆ 6 ಕೈಲವ 6ರಾಗ 3 ಆಗ 3 3ರಾಗ 1 ಆದ್ರೆ 2. ಸರಿಯಾದ ಉತ್ತರ 26 ಆಪ್ಷನ್ ಸಿ. ಆಪ್ಷನ್ ಸಿ ಸರಿಯಾದ ಉತ್ತರ ನೋಡಿ. ಇನ್ನು ನೆಕ್ಸ್ಟ್ 77ನೇ ಒಂದು ಇದೆ ಬಿಡಿಸ್ಬೇಕು. ಏನಿದ್ರಿ 775 ಒಂದು ಪೂರ್ಣ ವರ್ಗ ಸಂಖ್ಯೆಯನ್ನಾಗಿ ಮಾಡ್ಬೇಕು. ಇದನ್ನ ಒಂದು 700 ಏನೈತೆ ಅಂದ್ರೆ 75 ಐತೆ. ಇದೊಂದು ಪರ್ಫೆಕ್ಟ್ ಸ್ಕ್ವೇರ್ ಏನ್ ಮಾಡ್ಬೇಕು ನಾವೀಗ? ಪರ್ಫೆಕ್ಟ್ ಸ್ಕ್ವೇರ್ ಮಾಡ್ಬೇಕು. ಒಂದು ಪೂರ್ಣ ವರ್ಗ ಸಂಖ್ಯೆ ಮಾಡ್ಬೇಕು. ಆ ಪೂರ್ಣ ವರ್ಗ ಸಂಖ್ಯೆ ಮಾಡಿದ್ರ ಮಾಡ್ಬೇಕಪ್ಪ ಅಂದ್ರೆ ಈ ತಳಗಿನ ಸಂಖ್ಯೆನ ಯಾವ್ದು ಕಳಿಬೇಕು ಅಂದಾರು ನಾನು ನಿಯರ್ ಬೈ ಹೇಳ್ತೀನಿ. ಸಮಯ ಇಲ್ಲದ ಕಾರಣ 46 ಕಳಿತು ನೋಡಿ. ಏನಕ್ಕೆ ನೋಡ್ಬೇಕ್ರಿ? 5ರಾಗ 6 ಆಗಲ್ಲ, 15ರಾಗ 6 ಆದ್ರ 9 ಕೈಲಾಗುತ್ತೆ. 7ರಾಗ 5 ಆದ್ರ 2 729. ಈಗ 729 ಒಂದು ಏನಪ್ಪಾ ಅಂದ್ರೆ ಇದು ವರ್ಗ ಸಂಖ್ಯೆ ಹೌದಲ್ಲೂ ಚೆಕ್ ಮಾಡೋಣ. ವರ್ಗ ಸಂಖ್ಯೆ ಹೌದಲ್ಲೂ ಚೆಕ್ ಮಾಡಕ್ ಒಂದು ಗುಂಪು ಮಾಡೋದು. ನೆಕ್ಸ್ಟ್ ಇದನ್ನ ಏನ್ ಮಾಡೋದಪ್ಪ ಅಂದ್ರ 3 3 9 ಅಥವಾ 7 7 49. ಈಗ ಇದೊಂದು ಯಾವ ವರ್ಗ ಸಮೀಪ ಐತೆ ಅಂದ್ರೆ 2 3 3 9 7. ಈಗ 2 3 6 ಚಿತ್ರ ದೊಡ್ಡದೈತಿ. ಸರಿಯಾದ ಉತ್ತರ 27ರ ವರ್ಗ ಆಗತಿ. ಹಂಗಾರ 775 ಒಂದು ವರ್ಗ ಸಂಖ್ಯೆ ಆಗ್ತಾರೆ. 27ರ ವರ್ಗ ಆಗಬೇಕು. ಆ 27ರ ವರ್ಗ ಎಷ್ಟಂದ್ರ 729 ಆಗುತ್ತೆ. 729 ಆಗಪ್ಪ ಅಂದ್ರೆ ನಾವು 775ರಾಗ ಎಷ್ಟನ್ನು ಕಳಿಬೇಕು? 775ರಾಗ 46 ಬಂದಾಗ 729 ಆಗತಿ. 729 ಒಂದು 27ರ ವರ್ಗ 27ರ ಸರಿಯಾದ ಉತ್ತರ 40. ನೆಕ್ಸ್ಟ್ 88ನೇ 90ರವರೆಗೂ ಲಾಸ್ಟ್ ಐತಿ. 88ನೇದು ಬಹಳ ಸರಳ ಇತ್ತು. ಈ ಕಡೆ ನೋಡಿ ಸ್ಕ್ವೇರ್ ರೂಟ್ ಎಕ್ಸ್ ಹೆಂಗಿದಂಗ ಬರೀತು ಪ್ಲಸ್ ರೂಟ್ 13 ಮೈನಸ್ ರೂಟ್ 16 ಈಕ್ವಲ್ ಟು ಎಷ್ಟು ಆಗುತ್ತೆ? 7 ಆಗುತ್ತೆ. ಹಾಗಾಗಿ ಎಕ್ಸ್ ನ ಬೇರೆ ಏನು ಕೇಳಿ ಸ್ಕ್ವೇರ್ ರೂಟ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ 13 ಮೈನಸ್ 16 ರೂಟ್ 16 ಅಂದ್ರೆ ಎಷ್ಟು? ಈಕ್ವಲ್ ಟು 7. ರೈಟ್. ಈಗ ಸ್ಕ್ವೇರ್ ರೂಟ್ ಎಕ್ಸ್ ಪ್ಲಸ್ 13ರಾಗ 4 ಆದ್ರೆ 13ರಾಗ 4 ಆದ್ರೆ ಎಷ್ಟು? 9 ಈಕ್ವಲ್ ಟು 7. ರೈಟ್. ಸ್ಕ್ವೇರ್ ರೂಟ್ ಎಕ್ಸ್ ಪ್ಲಸ್ 9 ರೂಟ್ 9 ಅಂದ್ರೆ ಎಷ್ಟು? 3 ಈಕ್ವಲ್ ಟು 7. ಈಗ ಸ್ಕ್ವೇರ್ ರೂಟ್ 4 ಕಡೆ ಕಳ್ಸೋಣ. ಎಕ್ಸ್ ಪ್ಲಸ್ 3 ಉಳಿಸೋಣ. 7ರ ಸ್ಕ್ವೇರ್ ರೂಟ್ ಈ ಕಡೆ ಬಂದ್ರೆ ಸ್ಕ್ವೇರ್, ಕ್ಯೂಬ್ ರೂಟ್ ಈ ಕಡೆ ಬಂದ್ರೆ ಕ್ಯೂಬ್. ಹಾಗಾದ್ರೆ ಎಕ್ಸ್ ಪ್ಲಸ್ 3 ಈಕ್ವಲ್ ಟು 7 49. ಎಕ್ಸ್ ಈಕ್ವಲ್ ಟು 49 ಪ್ಲಸ್ 3 ಈ ಕಡೆ ಬಂದ್ರೆ ಮೈನಸ್. ಎಕ್ಸ್ ಈಕ್ವಲ್ ಟು 4 9ರ 3 ಆದ್ರೆ 6. ಸರಿಯಾದ ಉತ್ತರ 46. ಆಪ್ಷನ್ ಬಿ ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್ 79 90 ಇನ್ನೊಂದು 3 ಕ್ವಶನ್ ಅದಾವ. ಓದೋದು ವಿಡಿಯೋ. ಈ ಪ್ರಶ್ನೆ ಬಹಳ ಸರಳ ಐತಿ. 89 ಏನೈತಪ್ಪ ಅಂದ್ರ ಕ್ಯೂಬ್ ರೂಟ್ 216 ಅಂದ ನೋಡು. ಕ್ಯೂಬ್ ರೂಟ್ ಬಿಡುನು ಮೈನಸ್ 216 ಏನ್ ಬರೀತೀನೋ ಮೈನಸ್ 6ರ ಘಾತ ಏನಕ್ಕೆ ಬರೀಬಹುದು 3 ಇಂಟು ಇದು ಕ್ಯೂಬ್ ರೂಟ್ ಐತ 1/3.
ಪ್ಲಸ್ ಫಿಫ್ತ್ ರೂಟ್ ಅಂತ ನೋಡ್ರಿ 5ರ ಘಾತ 3 ಅದರ ಘಾತ 1 ಮೈನಸ್ ಈ ಮೈನಸ್ 7ರ ಘಾತ ಇಂಟು 1/3 ಇದಕ್ಕೆಲ್ಲ ಕೂಡಿಸಿ ಘಾತ ಎಷ್ಟೈತಿ 2 ಈಕ್ವಲ್ ಟು 3k ಅಂತ ಹಾಕ್ತಾರೆ. ಇದನ್ನ ನೋಡಿ ಹೆಂಗದ ಈಗ ಈ 3 ಹೋದ್ರು ಮೈನಸ್ 6 ಈ 3 ಐತಿ ಪ್ಲಸ್ 5 ಇದು ಮೈನಸ್ ಇಂಟು ಮೈನಸ್ ಏನು ಈ 3 ಹೋದ್ರು ಮೈನಸ್ ಇಂಟು ಮೈನಸ್ ಪ್ಲಸ್ 7 ಈಕ್ವಲ್ ಟು 3k. ಈಗ ನಾವು ಒಂದು ಕೆಲಸ ಮಾಡ್ತೀವಿ ಮೈನಸ್ 6 ಹೆಂಗಿದಂಗೆ ಇವ್ನು 2 ಕೂಡಿಸ್ಬೋದು 12 ಈಕ್ವಲ್ ಟು 3k ರೈಟ್. ಈಗ 12ರಾಗ 6 ಆದ್ರೆ 6 ಈಕ್ವಲ್ ಟು 3k ಹೌದು. ಇಲ್ಲಿ ಏನೈತಿ ನೋಡ್ರಿ ಸ್ಕ್ವೇರ್ ಐತಿ ಸ್ಕ್ವೇರ್ ಇದು ಸ್ಕ್ವೇರ್. ಈಗ 6 ಸ್ಕ್ವೇರ್ ಅನ್ನ 6 ಇಂಟು ಡಿವೈಡ್ ಬೈ 3 ಈಕ್ವಲ್ ಟು ಏನು ಬರ್ಬೋದು 2. ಇದನ್ನ ಹೆಂಗ್ ಬೇಕು ನೋಡ್ರಿ 2 ಇಂಟು 3 6 ಇಂಟು ಇಲ್ಲೊಂದು 2 ಐತಿ ಈಕ್ವಲ್ ಟು k. 2 ಸ್ಕ್ವೇರ್ ಇಂಟು 3 ಈಕ್ವಲ್ ಟು k. 2 ಸ್ಕ್ವೇರ್ ಇಂಟು 3 ಎಲ್ಲಿ ನೋಡ್ರಿ 2 ಸ್ಕ್ವೇರ್ ಇಂಟು 3 ಸರಿಯಾದ ಉತ್ತರ 2 ಸ್ಕ್ವೇರ್ ಇಂಟು 3 2 4 3 ಇದನ್ನು 6 ನೋಡ್ರಿ 2 4 3 12 ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ನೋಡಿ ಸ್ಕ್ರೀನ್ಶಾಟ್. ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇಷ್ಟಪಡುವ ಆಟದ ಬಗ್ಗೆ ನಡೆಸಿದ ಸಮೀಕ್ಷೆಯ ಫಲಿತಾಂಶವನ್ನು ತೋರಿಸುತ್ತದೆ. ಈ ದತ್ತಾಂಶ ಪೈನಕ್ಷೆ ಮೂಲಕ ಪ್ರತಿನಿಧಿಸಬೇಕು. ಪೈನಕ್ಷೆ ಅಂದ್ರೆ ಹಿಂಗೆ ಗುರುತಿಸು. ಇದು ಕೇಂದ್ರ ಕೋನಗಳು ಈ ರೀತಿ ಮಾಡಿ ಎಷ್ಟಿದಾವು 1 2 3 4 1 2 3 4 1 2 3 4 5. ಇಲ್ಲಿ ಯಾವ್ದು ಕಬಡ್ಡಿ ಯಾವುದು ವಾಲಿಬಾಲ್ ಖೋಖೋ ಯಾವುದು ವಾಲಿಬಾಲ್ ಯಾವುದು ಅದ ಡಿಗ್ರಿ ಕೋನವನ್ನ ಕೇಳ್ಯಾರ. ಕೋನದ ಅಳತೆ ಕೇಳ ಅದು ಬಹಳ ಸರಳ. ಮಲ್ಲಿ ಅಷ್ಟು ಕೊಡ್ಸೋಣ 75 110 80 100 110. ಫಸ್ಟ್ 5 5 10 1 1 2 8 8 10 8 10 17 18 1 2 3 4 480. ಟೋಟಲ್ ಎಷ್ಟಾತಪ್ಪ ಅಂದ್ರೆ 480 ಆತ. 480ಕ್ಕ ನಾವು ಕನ್ವರ್ಟ್ ಮಾಡ್ಬೇಕಾದ್ರು 360. ಆದ್ರೆ 480ಕ್ಕೆ ನನಗೆ ಕೇಳಿದ್ದು ವಾಲಿಬಾಲ್ ಎಷ್ಟು 80. 480 ಆದ್ರೆ 360ಕ್ಕೆ ಎಷ್ಟು ಅಂತ ನನಗೆ ಬೇಕು. ಈಗ ನಾ ಏನ್ ಮಾಡ್ತೀನಿ ನೋಡಿ ಈ 0 ಈ 0 8 ಒಂದೇ 8 8 ಆಗ್ಲೇ 40 8 ಒಂದೇ 8 ಆಗ್ಲೇ 6 ಒಂದೇ 6 ಆಗ್ಲೇ 36 ಎಷ್ಟು ಡಿಗ್ರಿ 60 ಡಿಗ್ರಿ. ಸರಿಯಾದ ಉತ್ತರ ಬಿ ಆಪ್ಷನ್ ಬಿ. ಇದು ಅಲ್ವಾ ಇದು ಅಲ್ವಾ ಆಪ್ಷನ್ ಬಿ 60 ಡಿಗ್ರಿ. ನೋಡಿ ಎಷ್ಟು ಏನು ಇಲ್ಲ. ಈಗ ನೆಕ್ಸ್ಟ್ ನಾನು ಕೊನೆಯ ಪ್ರಶ್ನೆ ಒಂದು ವಿಷಯ ನೋಡ್ರಿ ಅದೊಂದು ಮಾಡಿದ್ರೆ ಮುಗಿದು ಎಷ್ಟನೇದು ಪ್ರಶ್ನೆ. ಇದೊಂದು ಸ್ವಲ್ಪ ದೊಡ್ಡದಿರುವುದರಿಂದ ನಾ ಏನ್ ಮಾಡಿದಪ್ಪ ಅಂದ್ರೆ ಇದು ಸ್ವಲ್ಪ ಬಿಡಿಸಲಿಲ್ಲ. ಫಸ್ಟ್ ಎ ಎರಡು ಅದಾವ. ಎ ಅನುಪಾತ ಬಿ ಕೊಟ್ಟಾನ. ಇದು 3 ಅನುಪಾತ 2. ಇದು ನಾನು 3x ಅನುಪಾತ 2x ಬರ್ಕೋಬಹುದು. ಈಗ ಪ್ರತಿ ಕೆಜಿ ಕ್ರಮವಾಗಿ ಎ 80 ರೂಪಾಯಿ ಅಂತ ಬಿ 140 ರೂಪಾಯಿ. ಹೌದಾ? ಹಾಗಾದ್ರೆ ಇಲ್ಲಿ ನಮಗೆ ಒಟ್ಟು ಏನ್ ಹೇಳ್ಪ ಅಂದ್ರ ಎ ವಿಧದ ಕಾಫಿ ಪುಡಿಯ ಪ್ರಮಾಣ ಎಷ್ಟು ಕೇಳೋ. ಈಗ ಇದನ್ನ ಮಿಕ್ಸನ ಮಾಡಿ 3 ಇದು 3 ಅನುಪಾತ 2 ಇವ್ನ 2 ಮಿಕ್ಸ್ ಮಾಡಿ ಮಾಡಿದಾಗ 1196 ರೂಪಾಯಿ ಲಾಭ ಆಕೈತಂತ. ಆ ಲಾಭ ಆದ ರೂಪಾಯಿದಾಗ ಎಷ್ಟು ಪರ್ಸೆಂಟ್ ಇರ್ತೈತ 15% ಇರ್ತೈತೆ. ಎಷ್ಟು ಪರ್ಸೆಂಟ್ ಇರ್ತೈತ 15%. ಹಾಗಾದ್ರೆ ಇದು ಲಾಭದಕ್ಕಿಂತ ಹೆಚ್ಚೈತಿ. ಈಗ ಅಲ್ಲಿ ಬರೋಕ್ಕಿಂತನೂ ಹೆಚ್ಚೈತಿ. ಹಾಗಾದ್ರೆ ಇದನ್ನ ಏನ್ ಮಾಡೋಣ 100 ರೂಪಾಯಿ ಇತ್ತಂದ್ರ ನಾ ಲಾಭ 15% ಲಾಭ 115 ಮಾಡ್ಬೇಕು. ಅದ 1196 ರೂಪಾಯಿ ಇತ್ತಂದ್ರೆ ನಾ ಎಷ್ಟು ರೂಪಾಯಿ ಮಾಡ್ಬೇಕು ಅದು ಇಂಪಾರ್ಟೆಂಟ್. ಬೆಲೆ ಎಷ್ಟು ಮತ್ತು ಮೂಲ ಬೆಲೆ ಲಾಭಕ್ಕಿಂತ ಮೊದಲು ಎಷ್ಟು ಇರ್ತಾನೆ. ಇದನ್ನ ಹೆಂಗ್ ಸ್ವಲ್ಪ ಅಂದ್ರೆ ಇಲ್ಲಿ ನೋಡ್ರಿ ಕ್ವಶನ್ ಮಾರ್ಕ್ ತಗೊಳ್ಳಬೇಕು. 100 ಇಂಟು 1196 ಡಿವೈಡ್ ಬೈ 115. ಫಸ್ಟ್ ಇದನ್ನ ಕಟ್ತಾ ಹೋಗ್ತಾನು.
5 2 10, 5 5 3 15, 5 2 10, 23 ಬಗ್ಗೆ 23 ಒಂದೇ 23 52 ಇರ್ಬೇಕು ಹೌದಲ್ಲ ನೋಡ್ರಿ 52 ಇಂಟು 23 3 2 6 3 5 ಪ್ಲಸ್ 2 2 4 2 2 6 9 1 ರೈಟ್ ಐತೇನ್ರಿ ಈಗ ಕ್ವಶನ್ ಮಾರ್ಕ್ ಈಕ್ವಲ್ ಟು 52 ಇದೆ 0 ಮತ್ತೆ ಬರೀರಿ 2 2 4 2 2 ಹಂಗಾರ ಅವ್ನು ಇಷ್ಟ ಮಾರಿದ್ರ ಲಾಭ ಬಿಡ್ರಿ ಲಾಭ ಆದಾಗ 1196 ಅಂದ್ರೆ 15% ಲಾಭ ಅವ್ನು ಬರೀ ಸಾಮಾನ್ಯವಾಗಿ ಇದು ಏನೈತೆ 3:2 ಅಷ್ಟ ಮಾರಿದ್ದಂದ್ರೆ ಅವ್ನು 1040 ರೂಪಾಯಿ ಬರ್ತೈತಿ ನನ್ 1040 ರೂಪಾಯಿ ಬರ್ತಿತ್ತಪ್ಪ ಅಂದ್ರ ನನಗೆ ಬೇಕಾದದೇನ ಎಕ್ಸ್ ಅಂದ್ರೆ ಎಷ್ಟು ಕೆಜಿ ಎಷ್ಟು ಎಷ್ಟು ಕೆಜಿ ಬೇಕಾಗೈತಿ ಯಾವ್ದು ಕೆಜಿ ಬೇಕಾಗೈತಿ ಕಾಫಿ ಪುಡಿ ಬೇಕಾಗೈತಿ ಯಾವ್ದ್ರಿ ಕಾಫಿ ಪುಡಿ ಯಾವ್ದು ಕಾಫಿ ಪುಡಿ ಎ ಕಾಫಿ ಪುಡಿ ಬೇಕಾಗಿತ್ತು ನೋಡಿ ಎಷ್ಟು ಸರಳ ಬಿಡಿಸ್ತೀನಿ ಈಗ ಫಸ್ಟ್ ಟೋಟಲ್ ಅಮೌಂಟ್ ಫಸ್ಟ್ ಎ ಕಾಫಿ ಪುಡಿ ಎಷ್ಟು 3x ಅದಕ್ಕೆ ಇಂಟು ಎಷ್ಟು ಕೆಜಿ ಅಂದ್ರ ಅನುಪಾತ 3 ಕೆಜಿ ಎಷ್ಟಪ್ಪ ಅಂದ್ರ ಅದಕ್ಕೆ ಎಕ್ಸ್ ಗುಣಿಸಿದಾಗ ಅದು ಎಷ್ಟು ಕೆಜಿ ಅಂತ ಸಿಗ್ತದೆ ನೆಕ್ಸ್ಟ್ ಅದಕ್ಕೆ ಎಷ್ಟು ಗುಣಾಕಾರ ಮಾಡಬೇಕು ಏಗ 80 ರೂಪಾಯಿ ಪ್ಲಸ್ 2x ಎಷ್ಟು ಕೆಜಿ ಗೊತ್ತಿಲ್ಲ ಅದಕ್ಕೆ ಇಂಟು ಎಷ್ಟು ರೂಪಾಯಿ ಗುಣಿಸ್ಬೇಕಂತ 140 ರೂಪಾಯಿ ಇಷ್ಟು ಗುಣಾಕಾರ ಮಾಡಿದಾಗ ನಮಗೆ ರೊಕ್ಕ ಎಷ್ಟು ಬರ್ತಕ್ಕಂತ 1040 ಅದ ಲಾಭ ಬಿಟ್ಟು 1196 ಆಗಪ್ಪ ಅಂದ್ರೆ 15% ಲಾಭ ಇದೆ 15% ಲಾಭ ಬಿಟ್ಟಾಗ 1041 ಈಗ 3 8 24 240x ಪ್ಲಸ್ 14 8 28 ಅದೊಂದು 280x ಈಕ್ವಲ್ ಟು 1040 ಇದನ್ನು ಕೂಡಿಸ್ತೀನಿ 200 200 400 480 520 x ಈಕ್ವಲ್ ಟು 1040 x ಈಕ್ವಲ್ ಟು 1040 ಡಿವೈಡ್ ಬೈ 520 ಈ 0 52 ಒಂದೇ 52 x ಈಕ್ವಲ್ ಟು 2 ಸಿಕ್ತಿ ನಮ್ಗೆ ನನಗೆ ಬೇಕಾದ್ದು ಎ ಕಾಫಿ ಪುಡಿಯ ಪ್ರಮಾಣ ಎ ಕಾಫಿ ಪುಡಿಯ ಪ್ರಮಾಣ ಇದೆ ಎ ಕಾಫಿ ಪುಡಿ ಎ ಎಷ್ಟು ಐತಿ 3x 3 ಇಂಟು ಎಕ್ಸ್ ಅಂದ್ರೆ ಎಷ್ಟು ಬಂದಿದೆ 2 3 2 ಎಷ್ಟು 6 ಕೆಜಿ ಎಷ್ಟು ಕೆಜಿ 6 ಕೆಜಿ ಸರಿಯಾದ ಉತ್ತರ ಆಪ್ಷನ್ ಡಿ ಸರಿಯಾದ ಉತ್ತರ ನೋಡಿ ಇಲ್ಲಿವರೆಗೂ ನಾವು ಎಷ್ಟು ಸರಿಸುಮಾರು ಗಣಿತ ಪರೀಕ್ಷೆಯಲ್ಲಿ ಕೇಳುವಂತಹ ಒಟ್ಟಾರೆಯಾಗಿ ಎಷ್ಟು ಪ್ರಶ್ನೆಗಳನ್ನು 20 ಕ್ವಶನ್ಗಳನ್ನ ಬಿಡಿಸಿದ್ರು ಸ್ವಲ್ಪ ಮಕ್ಕಳ ಮಟ್ಟಕ್ಕಿಂತ ಒಂದು ಸ್ವಲ್ಪ ಇನ್ನೊಂದು ಪ್ರಶ್ನೆಗಳು ಏನಿತ್ತು ಕಠಿಣ ಇದ್ದು ಆದರೂ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೀನಿ ಅದಕ್ಕೆ ನೀವೆಲ್ಲರೂ ಇದನ್ನ ನಿಮ್ಮ ಮಕ್ಕಳಿಗೆ ತಲುಪಿಸಿ ಅವ್ರು ಸರಿ ಐತೋ ತಪ್ಪೈತೋ ಅನ್ಸೋದನ್ನ ನೋಡ್ಕೋತಾರೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ